ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಗುರುವಾರ ಬೆಳಗ್ಗೆ ಏನು ಮಾಡೋದು ತಿಂಡಿ ಅಂತ ಯೋಚನೆ ಮಾಡಿದೆ. ಸರಿ ಅವಲಕ್ಕಿ ಪ್ಯಾಕೆಟ್ ಕಾಣಿಸ್ತು, ಸರಿ ಅವಲಕ್ಕಿ ಒಗ್ಗರಣೆ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ. ಇದು ತಿಕ್ ಪೋಹ ಅಂತ ಇವನೇನೋ ಹೇಳ್ತಾನೆ, ಆದರೆ ಇದು ತುಂಬ ತಿಕ್ಕಲ್ಲ ರೀ. ನಮಗೆ ಬೆಂಗಳೂರಲ್ಲೆಲ್ಲ ಸಿಗುತ್ತೆ ನೋಡಿ ಇಂಡಿಯಾದಲ್ಲಿ, ಆ ಥರ ಗಟ್ಟಿ ಪೋಹ ಅಲ್ಲ, ಅವಲಕ್ಕಿ ಅಲ್ಲ ಇದು. ಇದು ಸ್ವಲ್ಪ ತೆಳುಗೆ ಇರುತ್ತೆ. ಈ ಥರ ಕಾಲೆಂಡರಲ್ಲಿ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ನೀರು ಹಾಕಿ ತೊಳೆದ್ಬಿಟ್ರೆ ಇದು ನೆಂದ್ಬಿಡುತ್ತೆ. ಇದನ್ನೇನು ತುಂಬ ಹೊತ್ತು ನೆನೆಸಿಟ್ಟು ಹಿಂಡಬೇಕು ಮಾಡಬೇಕು ಅನ್ನೋದೇನಿರಲ್ಲ. ಇನ್ನೊಂದೇನೆಂದರೆ ಈಸಿ ಕೆಲಸ. ಈ ಥರ ಅವಲಕ್ಕಿನ ನೀರಲ್ಲಿ ಹಾಕಿ ನೆನೆಸಿಟ್ಟು ತೊಳೆದಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಅವಲಕ್ಕಿ ನೆಂದ್ಬಿಡುತ್ತೆ. 5 ನಿಮಿಷದೊಳಗಡೆ ನೆಂದೋಗುತ್ತೆ ಅಂದ್ಕೊಳ್ಳಿ. ಸೊ ಅವಲಕ್ಕಿ ಕೂಡ ಬೇಗನೂ ಆಗೋಗುತ್ತೆ ನಮಗೆ. ಸೊ ಇವಾಗ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಎಣ್ಣೆನ ಹಾಕ್ಕೊತೀನಿ. ನಾನು ಬಳಸ್ತಾ ಇರೋದಿಲ್ಲ ಕೊಬ್ಬರಿ ಎಣ್ಣೆನ. ಸೊ ಕೊಬ್ಬರಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಕಾದಿದ ತಕ್ಷಣ ಇದಕ್ಕೆ ನಾನು ಕಡಲೆಕಾಯಿ ಬೀಜನ ಸೇರಿಸ್ಕೊತೀನಿ. ಏನಪ್ಪ ಫಸ್ಟೇ ಕಡಲೆಕಾಯಿ ಬೀಜ ಅಂತ ಅಂದ್ಕೊತೀರಾ? ಹೌದು ರೀ, ಇದರಲ್ಲಿರೋ ಟೇಸ್ಟೇ ಅದು. ಯಾವಾಗಲೂ ಅಷ್ಟೇ, ಯಾವುದಾದ್ರೂ ಒಂದು ಅಡುಗೆಗೆ ವೇರಿಯೇಷನ್ ಕೊಡಬೇಕು ಅಂದರೆ ನೀವು ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ಥರ ಶಾವಿಗೆಗಾಗಲಿ ಅವಲಕ್ಕಿಗಾಗಲಿ ಈ ಥರ ಕಡಲೆಕಾಯಿ ಬೀಜನ ಮೇಲೆ ಹುರಿದುಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೇಲೆ ಹುರಿದು ಹಾಕೋದು ಅಂದರೆ ಫಸ್ಟ್ ಎಣ್ಣೆಲಿ ನಾವು ಕಡಲೆಕಾಯಿ ಬೀಜನ ಹುರಿದು ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡು ಎಲ್ಲ ಆದಮೇಲೆ ಕಲಿಸಿದಾಗ ಈ ಕಡಲೆಕಾಯಿ ಬೀಜನ ಸೇರಿಸೋದು. ಇದನ್ನೇ ಹೋಟ್ಲ್ನವರು ಮಾಡೋದು, ಅದಕ್ಕೆ ನಮ್ಗೆ ಅದು ತುಂಬ ಇಷ್ಟ ಆಗುತ್ತೆ. ನಮ್ಗೆ ಮನೇಲಿ ಮಾಡಿದಾಗ ಇದು ಯಾಕೆ ಟೇಸ್ಟ್ ಬರಲ್ಲ ಅಂತ ಅಂದ್ಕೊತೀವಿ. ಆ ಥರ ಏನಿಲ್ಲ, ಈ ಥರ ಮಾಡಿದ್ರೂ ಟೇಸ್ಟ್ ಬರುತ್ತೆ. ಸೊ ಇವಾಗ ನಾನು ಆ ಥರ ಕಡಲೆಕಾಯಿ ಬೀಜನ ಒಂದು ಬಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಹೊಂಬಣ್ಣ ಅಂದರೆ ಏನು ಅಂತ ಕೆಲವ್ರು ಕೇಳ್ಬೋದು. ಸ್ವಲ್ಪ ಲೈಟ್ ಬ್ರೌನ್, ಅದರ ಸ್ಕಿನ್ನೆಲ್ಲ ತುಂಬ ಪಿಂಕಿಶ್ ಇರೋದು, ಸ್ವಲ್ಪ ಬ್ರೌನಿಷ್ ಕಲರ್ ಆಗೋವರೆಗೂ ಹುರಿದ್ರೆ ಸಾಕು. ಸೊ ಎಣ್ಣೆ ಹೇಗಿದ್ರೂ ಕಾದಿದೆ. ಅದೇ ಎಣ್ಣೆಗೆ ನಾನು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ ಮತ್ತು ಅರಿಶಿನ ಕೂಡ ಸೇರಿಸ್ಕೊತೀನಿ. ಈಗ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿದ ಮೇಲೆ ಅದಕ್ಕೆ ನಾನೀಗ ಇಂಗನ್ನು ಸೇರಿಸ್ಕೊತೀನಿ. ಹಿಂಗೆ ಹಾಕ್ತಾ ಇದ್ದಂಗೆ ಕಡಲೆಬೇಳೆ ಉದ್ದಿನಬೇಳೆನ ಕೂಡ ಸೇರಿಸ್ಕೊತೀನಿ. ಕಡಲೆಬೇಳೆ ಉದ್ದಿನಬೇಳೆ ಯಾಕೆ ನೀವು ಮೇಲೆ ಹುರಿದಾಕಲ್ಲ ಅಂತ ಕೇಳ್ಬೋದು. ಆದರೆ ಕಡಲೆಬೇಳೆ ಉದ್ದಿನಬೇಳೆ ಈ ಥರ ಒಗ್ಗರಣೆಯಲ್ಲಿ ಹಾಕಿದ್ರೇ ಇದಕ್ಕೆ ಟೇಸ್ಟು. ಹಾಗಾಗಿ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಕೈ ಆಡಿಸಿ. ಬೆಳ್ಳಗಿದ್ದರೆ ಕಡಲೆಬೇಳೆ ಉದ್ದಿನಬೇಳೆ ರುಚಿ ಇರಲ್ಲ ರೀ, ಸ್ವಲ್ಪ ಬ್ರೌನ್ ಆದ್ರೇ ರುಚಿ. ಅದಕ್ಕೆ ನಾನಿವಾಗ ಕಡಲೆಬೇಳೆ ಉದ್ದಿನಬೇಳೆ ಬ್ರೌನ್ ಆಗ್ತಿದ್ದಂಗೆ ಈರುಳ್ಳಿನೂ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಕರ್ಬೇವಿನ ಸೊಪ್ಪು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಮಗೇನು ಮತ್ತೆ ಈರುಳ್ಳಿ ತುಂಬ ಹೊಂಬಣ್ಣ ಬರಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಪಿಂಕಿಶ್ ಕಲರ್ ಟರ್ನ್ ಆಗುತ್ತೆ ನಿಮ್ಗೆ ಈರುಳ್ಳಿ. ನೀವು ಹಾಕಿದಾಗ ಪರ್ಪಲ್ ಇರುತ್ತೆ, ಹುರಿಯೋವಾಗ ಪಿಂಕ್ ಆಗುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ನಾನೊಂದು ಹೇಳೋದು ಕೇಳಿ, ಮರ್ತೇ ಹೋಗಿದ್ದೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋದು. ನಮ್ಮ ಮನೆಯವ್ರಿಗೆ ಜ್ಞಾಪನಿಸಿದ್ರು. ಯಾಕೆಂದರೆ ಹೊಸ ಬ್ಯಾಚ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ತಾಯಿದ್ದೆ. ಇದನ್ನೇನು ಇಲ್ಲಿಟ್ಟಿದೆಯಾ ಅಂದರು. ಅವಾಗ ಜ್ಞಾಪಕ ಬಂತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕು ಅಂತ. ಸರಿ, ಹಾಗಾಗಿ ಮರ್ತೋಗಿದ್ದವಳು ಆಮೇಲೆ ಹಾಕಿದೆ. ಸರಿ, ಇವಾಗ ನಾನಿಲ್ಲಿ ಕ್ಯಾರೆಟ್ ತುರಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆಲ್ರಿಗೂ ನಾನು ಇಷ್ಟಕ್ಕೆ ಮುಂಚೆ ಕೂಡ ಹೇಳ್ದಂಗೆ ಮಕ್ಳಿಗೆ ಹೆಂಗೆ ತರಕಾರಿ ಕೊಡೋದು ಅನ್ನೋದು ಯೋಚನೆ ಮಾಡ್ತಾ ಇರ್ತೀನಿ ನಾನು. ಸೊ ಹಾಗಾಗಿ ಈ ತರಕಾರಿ ಹೆಂಗೆ ಸೇರಿಸೋದು ಅಂದರೆ ಯಾವ ಥರ ತಿಂಡಿಗಳಲ್ಲಿ ಸಾಗುತ್ತೋ ಆ ಥರ ಸೇರಿಸ್ಬಿಟ್ಟು ಕೊಡ್ತೀನಿ. ಸೊ ಹಾಗಾಗಿ ಕ್ಯಾರೆಟ್ನ ಅವಲಕ್ಕಿಗೆ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಇವತ್ತು. ಕ್ಯಾರೆಟ್ ತುರಿನ ಸಣ್ಣಗೆ ತುರ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ಸಣ್ಣಗಾದರೂ ತುರ್ಕೊಂಡು ಹಾಕಿ, ಇಲ್ಲ ದಪ್ಪಕ್ಕಾದರೂ ತುರಿದು ಹಾಕಿ, ಚೆನ್ನಾಗಿರುತ್ತೆ. ಏಕೆಂದರೆ ಕ್ಯಾರೆಟು ಹುರಿಯೋವಾಗ ಬೇಗ ಬೆಂದೋಗುತ್ತೆ, ತುಂಬ ಹೊತ್ತಿಡ್ಸಲ್ಲ. ಹಸಿ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಸೊ ಕ್ಯಾರೆಟು ಹುರ್ಕೊಂಡಾದಮೇಲೆ ಇಮ್ಮಿಡಿಯೇಟಾಗಿ ಟೊಮೆಟೊನ ಕೂಡ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಟೊಮೆಟೊನು ಇದಕ್ಕೇನು ಮೆತ್ತಗೆ ಪೇಸ್ಟ್ ಥರ ಆಗಬೇಕು ಅಂತ ಇಲ್ಲ ರೀ, ಬಾಯಿಗೆ ಸಿಗ್ತಾಯಿದ್ರೆ ಟೊಮೆಟೊ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ. ಸೊ ಹಾಗಾಗಿ ನಾನು ಕೊನೆಯಲ್ಲೇ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇವಾಗ ನಾನು ಇದಕ್ಕೆ ಡೈರೆಕ್ಟಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಅವಲಕ್ಕಿಗೆ ಕೆಲವ್ರು ಜನ ಅರಿಶಿನ ಉಪ್ಪು ಸೇರಿಸ್ತಾರೆ, ಬಟ್ ನಾನು ಈ ಥರನೇ ನಾನು ಮಾಡೋಕ್ಕೆ ಅಭ್ಯಾಸ. ಸೊ ಹಾಗಾಗಿ ನಾನು ಹೀಗೆ ಮಾಡ್ತಾಯಿದ್ದೀನಿ. ಉಪ್ಪು ಸೇರಿಸ್ಕೊಂಡ್ಮೇಲೆ ಒಂದು ಸಾರಿ ಕೈ ಆಡಿಸಿ ಇಮ್ಮಿಡಿಯೇಟಾಗಿ ನಾನು ಅವಲಕ್ಕಿನ ಸೇರಿಸ್ಕೊತೀನಿ. ನಿಮಗೆ ಅಕಸ್ಮಾತು ಇದಕ್ಕೆ ಕಾಯಿ ತುರಿ ಹಾಕಬೇಕು ಅಂತ ಇದ್ದರೆ ಹಾಕ್ಬೋದು. ನೋಡಿ 5 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಉದ್ರಾಗಿ ಅವಲಕ್ಕಿ ನೆಂದ್ಕೊಂಡ್ಬಂದಿದೆ ಅಂತ. ಇದಕ್ಕೆ ಹೇಳಿದ್ದು 2 ನಿಮಿಷದಲ್ಲಿ ಆಗೋಗುತ್ತಿದೆಲ್ಲ. ಸೊ ಅವಲಕ್ಕಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ.
ಮಿಕ್ಸ್ ಮಾಡೋಕ್ಕೆ ಮುಂಚೆ ನಾನೇನು ಮಾಡಿದೆ ಅಂದರೆ ನಿಂಬೆ ಹಣ್ಣಿನ ರಸ, ಈ ಟೊಮೆಟೊ ನಂದು ಫಾರಮ್ ಟೊಮೆಟೊ ರೀ, ನಾಟಿ ಟೊಮೆಟೊ ಅಲ್ಲ, ಹಾಗಾಗಿ ನಾನು ಇಲ್ಲಿ ನಿಂಬೆ ಹಣ್ಣು ಸೇರಿಸ್ತಾಯಿದ್ದೀನಿ. ನೀವು ನಾಟಿ ಟೊಮೆಟೊ ಹಾಕ್ಕೊಂಡ್ರೆ ಜಾಗ್ರತೆ, ಸ್ವಲ್ಪ ಹುಳಿ ಆವಾಗ ನಿಂಬೆಹಣ್ಣು ನೋಡ್ಕೊಂಡು ಹಾಕಿ, ಏಕೆಂದರೆ ಟೊಮೆಟೊ ಹುಳಿ ಮೇಲೆ ನಿಂಬೆಹಣ್ಣು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಪೂರ್ತಿ ನಿಂಬೆಹಣ್ಣು ಸೇರಿಸ್ಕೊತಾಯಿದ್ದೀನಿ. ಸ್ವಲ್ಪ ಹುಳ್ಳುಳಿಯಾಗಿ ಖಾರವಾಗಿ ಅವಲಕ್ಕಿ ಇದ್ದರೆ ರುಚಿ ಅಲ್ವಾ, ಅದಕ್ಕೆ. ಸೊ ನಿಂಬೆಹಣ್ಣು ಚೆನ್ನಾಗಿ ಹಿಂಡಿದ ಮೇಲೆ ಒಂದು ಸಾರಿ ಚೆನ್ನಾಗಿ ಮೇಲೆ ಕೆಳಗೆ ಎಲ್ಲ ನೀಟಾಗಿ ಹತ್ತೋ ಥರ ಕಲಿಸ್ಕೊಳ್ಳೋಣ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು. ಈ ಟೈಮಲ್ಲಿ ನೀವು ಬೇಕಾದರೆ ತೆಂಗಿನ ತುರಿನ ಸೇರಿಸ್ಕೋಬೋದು. ಆಲ್ರೆಡಿ ಸ್ವಲ್ಪ ಹೆವಿ ನಡುವೆ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಅಂಥೇಳಿ ನಾನು ಕಾಯಿ ತುರಿನ ಸೇರಿಸಲಿಲ್ಲ. ಇಲ್ಲ ಅಂತಂದರೆ ಕಾಯಿ ತುರಿನ ಸೇರಿಸಿದ್ರು ತುಂಬ ರುಚಿಯಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ಕ್ಯಾರೆಟೇ ಅಲ್ದಿರ ಈವನ್ ಬಟಾಣಿ, ದೊಣ್ಣೆ ಮೆಣಸಿನ್ಕಾಯಿ, ಕಲರ್ ದೊಣ್ಣೆ ಮೆಣಸಿನ್ಕಾಯಿಗಳು ಎಲ್ಲ ಸೇರಿಸಿದ್ರು ಚೆನ್ನಾಗಿರುತ್ತೆ. ನೋಡಿದ್ರಾ, ಇವಾಗ ಕಡಲೆಕಾಯಿ ಬೀಜ ಹಾಕಿದ್ರೆ ಡಿಫ್ರೆಂಟ್ ಲುಕ್ಕು ಬಂತು, ಡಿಫ್ರೆಂಟ್ ಟೇಸ್ಟು ಬರುತ್ತೆ ನೋಡಿ. ಸೊ ಇವಾಗ ಕಡಲೆಕಾಯಿ ಬೀಜನ ಕೂಡ ಹಾಕಿ ಕೈ ಆಡಿಸಿ ತೆಗೆದಿಡ್ತಾಯಿನಿ. ಮಕ್ಕಳು ಎಲ್ಲರೂ ತಿಂಡಿ ಕಾಯ್ತಾಯಿದ್ರು. ಇವತ್ತು ಆ್ಯಕ್ಚುಲಿ ನನ್ನ ತಮ್ಮನ ಮಗಳು ಕೂಡ ಮನೆಗೆ ಬಂದಿದ್ಲು. ಸೊ ನನಗೆ ನನ್ನ ತಮ್ಮನ ಮಗಳು ತಿಂತಾಳಾ ಇಲ್ವಾ ಅನ್ನೋ ಡೌಟ್ ಬೇರೆ. ನಾನು ನನ್ನ ತಮ್ಮನ ಕೇಳಲಿಲ್ಲ. ನನ್ನ ಮಗಳು ಕೂಡ ಅವಲಕ್ಕಿನ ತಿನ್ನಲ್ಲ. ಅವಳು ಏಕೆ ಅಂದರೆ ಈ ಅವಲಕ್ಕಿ ಶಾವಿಗೆ ಮಾಡಿದಾಗ ಅವಳಿಗೇನಾದರೂ ಬೇರೆ ಮಾಡಿಕೊಡೋದು ನನಗೆ ಅಭ್ಯಾಸ. ಸೊ ಹಾಗಾಗಿ ಇವಾಗ ನಾನು ಅವಳಿಗೆ ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ. ಇದು ನಟ್ ಬಟರ್ ರೀ, ಇದು ಕಾಸ್ಟ್ಕೋಯಿಂದ ತಂದಿದ್ದು. ತುಂಬ ಚೆನ್ನಾಗಿರುತ್ತೆ, ಮಿಕ್ಸ್ಡ್ ನಟ್ ಅದು. ಇದರಲ್ಲಿ ಕ್ಯಾಶು ಇದೆ, ಆಲ್ಮಂಡ್ ಇದೆ, ಪೀನಟ್ಸ್ ಇದೆ, ಬ್ರೆಜಿಲಿಯನ್ ನಟ್ ಇದೆ, ಚಿಯಾ ಸೀಡ್ಸ್ ಇದೆ, ಫ್ಲ್ಯಾಕ್ ಸೀಡ್ಸ್ ಇದೆ. ಆ ಥರ ಅದು ತುಂಬ ಹೆಲ್ತಿ ಕೂಡ. ಎಲ್ಲ ಥರ ನಟ್ಸು ಇದೆ ಅದರೊಳಗಡೆ. ಸ್ಟ್ರಾಬೆರಿ ಜ್ಯಾಮ್, ಇದು ಆರ್ಗ್ಯಾನಿಕ್ ಸ್ಟ್ರಾಬೆರಿ ಜ್ಯಾಮ್, ಮತ್ತು ಇದು ಕೂಡ ಕಾಸ್ಟ್ಕೋಯಿಂದನೇ ನಾನು ತಂದಿದ್ದು. ತುಂಬ ಇದರಲ್ಲಿ ಏನಂದರೆ ಸ್ಟ್ರಾಬೆರೀಸ್ ಮಾತ್ರ ಹಾಗಾಗಿ ಪೀಸ್ ಬಾಯಿಗೆ ಸಿಗುತ್ತೆ, ತುಂಬ ರುಚಿಯಾಗಿರುತ್ತೆ. ಶುಗರ್ ಕೂಡ ಕಮ್ಮಿ ಇದೆ ಇದರಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಯಾವುದೇ ವಸ್ತು ತೊಗೊಂಡ್ರು ಅದ್ರ ಇಂಗ್ರೀಡಿಯೆಂಟ್ಸ್ ಆಗಲಿ, ಅದ್ರ ಕ್ಯಾಲ್ರೀಸ್ ಆಗಲಿ, ಅದ್ರ ವ್ಯಾಲ್ಯೂ ಏನು ಅನ್ನೋದನ್ನು ಯೋಚನೆ ಮಾಡಿ ನಾನು ಶಾಪಿಂಗ್ ಮಾಡ್ತೀನಿ. ಸೊ ಹಾಗಾಗಿ ಮಕ್ಳಿಗೆ ಒಳ್ಳೇದು ಯಾವುದು ಅನ್ನೋದು ಯೋಚನೆ ನನಗೆ ಫಸ್ಟು. ಹಾಗಾಗಿ ನಾನು ಇವೆರಡೂ ತೊಗೊಂಬಂದಿನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಇವನ್ ವಾಫಲ್ಸ್ ಮೇಲೆ, ಪ್ಯಾನ್ ಕೇಕ್ ಮೇಲೆ, ಯಾವುದ್ರ ಮೇಲೆ ಬೇಕಾದರೂ ಹಚ್ಬೋದು. ಸೊ ಒಂದು ಬ್ರೆಡ್ಗೇನು ನಟ್ ಬಟರ್ ಹಚ್ಚಿದೆ, ಎರಡನೇ ಬ್ರೆಡ್ಗೆ ಸ್ಟ್ರಾಬೆರಿ ಜ್ಯಾಮ್. ಅದು ನಾನು ನಿಮ್ಗೆ ಹೇಳಿಲ್ವಾ ಸ್ಟ್ರಾಬೆರೀಸ್ ಹಾಗಾಗೇ ಇದೆ ಅಂತ. ಅದು ಹಚ್ಚೋವಾಗ ನೋಡಿ ಚಂಕ್ಸ್ ಹಂಗಂಗೆ ಉಳ್ಕೊಂಬಿಡುತ್ತೆ, ಬಟ್ ಮಕ್ಳಿಗೆ ತಿನ್ನೋವಾಗ ಖುಷಿ ಇರುತ್ತೆ. ಸೊ ಇಡೀ ಕೊಟ್ಟರೆ ತಿನ್ನೋಕ್ಕಾಗಲ್ಲ ಅಂಥೇಳಿ ಇದನ್ನು ಫಿಂಗರ್ ಸ್ಟಿಕ್ಸ್ ಅಂತಾರೆ, ಅಥವಾ ಉದ್ದುದ್ದಕ್ಕೆ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ, ಈಸಿಯಾಗಿ ಅವ್ರು ಹಾಗೆ ಹಿಡ್ಕೊಂಡು ತಿನ್ಬೋದು. ಅದಕ್ಕಾಗಿ ಆ ಥರ ಮಾಡಿದೆ. ಸೊ ನನ್ನ ಮಗಳು, ನನ್ನ ತಮ್ಮನ ಮಗಳು, ನನ್ನ ಮಗ ಎಲ್ಲರೂ ರೆಡಿ ಇದ್ದರು ತಿಂಡಿಗೆ. ಸೊ ಎಲ್ರಿಗೂ ಒಟ್ಟಿಗೆ ಕೊಟ್ಬಿಡೋಣ, ಒಟ್ಟಿಗೆ ಕೂತ್ಕೊಂಡಂಗೆ ಆಗುತ್ತೆ. ನಾನು ನನ್ನ ಹಸ್ಬೆಂಡ್ ಕೂಡ ರೆಡಿ ಇದ್ವಿ, ಹಶ್ವಾಗ್ತಾಯಿತ್ತು ಎಲ್ರಿಗೂ. ನಮ್ಮ ಮನೇಲಿ ಈ ಅವಲಕ್ಕಿ ಏನಾದರೂ ಮಾಡಿದಾಗ ಅಥವಾ ಕಚ್ಚಾ ಅವಲಕ್ಕಿ ಮಾಡಿದಾಗ ನಮಗೆ ಮೇಲ್ಗಡೆ ಸೇವ್ ಆಗಲಿ, ಇಲ್ಲಾಂದರೆ ಬೂಂದಿ ಆಗಲಿ, ಇಲ್ಲ ಅಂತಂದರೆ ಮಿಕ್ಸ್ಚರ್ ಆಗಲಿ ಹಾಕ್ಕೊಂಡು ತಿನ್ನೋ ಅಭ್ಯಾಸ ನನಗೆ ಅಲ್ಲ ರೀ, ನಮ್ಮ ಮನೆಯವ್ರಿಗೆ, ನನ್ನ ಮಕ್ಕಳಿಗೆ ಎಲ್ರಿಗೂ ಅದೇ ಅಭ್ಯಾಸ. ಸೊ ಹಾಗಾಗಿ ನನ್ನ ಮಗ ಇವಾಗ ಮಿಕ್ಸ್ಚರ್ ಬಾಕ್ಸ್ನ ತಂದಿಟ್ಕೊಂಡು ಅದ್ರ ಮೇಲೆ ಹಾಕ್ಕೊತಾ ಇದ್ದಾನೆ. ಬನ್ನಿ ಹೇಗಿದೆ ಅಂತ ಇವ್ರ ಬಾಯಲ್ಲೇ ಕೇಳೋಣ ಹೇಗಿದೆ ಅಂತ. Adi, how is it? Amazing. I give it a 2 thumbs up. Good. Naga, do you like your toast? Yeah, I give it 2 thumbs up. Thank you. Hope you like it. I love it. ಶ್ರೇಯಾ ಇಷ್ಟ ಆಯ್ತಾ? ಯಾಮ್ ಯಾಮ್. ಸೊ ತಿಂಡಿ ಎಲ್ರದ್ದು ಆಯಿತು. ಸರಿ, ಅಡುಗೆ ಮನೆ ಒಂದು ಸಾರಿ ಕ್ಲೀನ್ ಮಾಡಿಬಿಡೋಣ. ಇನ್ನು ಸ್ಟವ್ಗೇನು ಕೆಲಸ ಇಲ್ಲ, ಇನ್ನು ಮಿಕ್ಕಿದ ಕೆಲಸ ಏನಿದ್ರು ಇನ್ಸ್ಟಾ ಪಾಟಲ್ಲೇ ಆಗೋಗುತ್ತೆ ಅಂತ ಅಂದ್ಕೊಂಡು ಸರಿ ಸ್ಟವ್ನ ಒಂದು ಸಾರಿ ಆ ಥರ. ಏನಿದು ಸೆಲ್ಫ್ ಕ್ಲೀನಿಂಗ್ ಸ್ಟವ್ ರೀ. ಸೊ ಹಾಗಾಗಿ ತುಂಬ ಗಲೀಜೇನಾಗಲ್ಲ. ಸುಮ್ಮನೆ ಏನಾದರೂ ಧೂಳಾಗಲಿ ಅಥವಾ ಈ ಒಗ್ಗರಣೆ ಸಾಮಾನಾಗಲಿ ಬಿದ್ದಿದ್ದರೆ ಅದನ್ನು ಒರೆಸೋದಕ್ಕೆ ಅಂತ ಒರೆಸ್ತೀನಿ ಅಷ್ಟೇ. ಸೊ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದರು. ಅವ್ರೇನಂದರು ಅಂದರೆ ಆರೆಂಜ್ ಜ್ಯೂಸ್ ನನ್ನ ಮಗಳು ಕೇಳಿದ್ಲಂತೆ.
ನನ್ನ ಮಗಳು ಏನೋ ಒಂದು ಕೇಳ್ತಾ ಇರ್ತಾಳೆ ಅವಾಗವಾಗ. ಅವಳು ಸರಿಯಾಗಿ ಒಂದು ಸಾರಿ ಊಟ ಮಾಡಲ್ಲ, ಅದೇ ಬಂದಿರೋ ಪ್ರಾಬ್ಲಮ್. ಸೊ ಅವಳು ಇದ್ಕೊಂಡು ಡ್ಯಾಡಿ ನನಗೆ ಆರೆಂಜ್ ಜ್ಯೂಸ್ ಬೇಕು ಅಂದ್ಲಂತೆ. ಸೊ ಅವರಪ್ಪ ಆರೆಂಜ್ ಎಲ್ಲ ಕಟ್ ಮಾಡಿ, ಸರಿ ಇನ್ನು ಆರೆಂಜ್ ಜ್ಯೂಸ್ ಮಾಡೋದಕ್ಕೆ ಅಂತ ಅವ್ರ ತಂದೆ ನಿಂತಿದ್ದಾರೆ. ಸೊ ಮಕ್ಳಿಗೋಸ್ಕರ ಅಂದರೆ ಯಾರು ಏನು ಬೇಕಾದ್ರೂ ಮಾಡ್ತಾರೆ ನೋಡಿದ್ರಾ. ಯಾಕೆ ಅಂದರೆ ನಮ್ಮ ಮನೆಯವ್ರು ಒಂದು ದಿನಕ್ಕೂ ಅಡುಗೆ ಮನೆಗೆ ಬರಲ್ಲ ರೀ, ಅಡುಗೆ ಬರೋದಿಲ್ಲ ಅವ್ರಿಗೆ, ಹಾಗಾಗಿ ಅವ್ರು ಅಡುಗೆ ಮಾಡಲ್ಲ. ಬಟ್ ಇವಾಗ ನೋಡಿ ಮಕ್ಳು ಕೇಳಿದ್ರು ಅಂತ ಆರೆಂಜ್ ಜ್ಯೂಸ್ ಮಾಡಿಕೊಡ್ತಾ ಇದ್ದಾರೆ. ಸೊ ಇದು ಬಂದು ಆರೆಂಜ್ ಎಕ್ಸ್ಟ್ರಾಕ್ಟರ್ ಅಥವಾ ಫ್ರೂಟ್ ಜ್ಯೂಸ್ ಎಕ್ಸ್ಟ್ರಾಕ್ಟರ್. ಇದು ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಪಲ್ಪ್ ಸಮೇತ ಆರೆಂಜ್ ಜ್ಯೂಸ್ ಹೊರಗಡೆಗೆ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಯಾವ್ದು ಬೇಕಾದ್ರೂ ಹಾಕ್ಬೋದು, ಫ್ರೂಟ್ಸ್ ಆ ಥರ ಈ ಥರದ್ದು ಅಂತೇನಿಲ್ಲ. ನೋಡಿ ನೀವಲ್ಲಿ ಎಷ್ಟು ಫ್ರಾತಿಯಾಗಿ ಬರ್ತಾ ಇದೆ ಅಂತ. ಫ್ರಾತಿನೇ ಒಂದು ಅಲ್ದಿರ ಅದರಲ್ಲಿ ಚೆನ್ನಾಗಿ ಇವನ್ ಈ ಪಲ್ಪ್ ಕೂಡ ಎಷ್ಟು ಬೇಕೋ ಅಷ್ಟೇ ಬರುತ್ತೆ, ತುಂಬ ಪಲ್ಪು ಬರಲ್ಲ. ಸೊ ಚೆನ್ನಾಗಿತ್ತು ಆರೆಂಜ್ ಜ್ಯೂಸ್. ನಾವಿದಕ್ಕೇನೂ ಸೇರಿಸಲ್ಲ ರೀ, ಡೈರೆಕ್ಟಾಗಿ ಹೀಗೆ ಕುಡಿತೀವಿ. ಅಕಸ್ಮಾತ್ ಏನಾದರೂ ಸ್ವಲ್ಪ ಆರೆಂಜ್ ಹುಳಿ ಇದ್ದರೆ ಸ್ವಲ್ಪ ಸಕ್ಕರೆ ಅಥವಾ ಹನಿನ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೇರಿಸ್ತೀನಿ ಅಷ್ಟೇ. ಸೊ ಅವ್ರ ತಂದೆ ಅವ್ರ ಮಕ್ಕಳಿಗೆ ಆರೆಂಜ್ ಜ್ಯೂಸ್ ಅಂತೂ ಮಾಡಿಕೊಟ್ರು. ಏನೇ ಮಾಡಿದ್ರು ತಾಯಿಯಂದ್ರೆ ಅಡುಗೆ ಎಷ್ಟೇ ಮಾಡಿದ್ರು ತಂದೆ ಮಾಡಿಕೊಟ್ರು ಅವ್ರ ಜ್ಯೂಸ್ಗಳು ಅಥವಾ ಇಂಥವೇ ತುಂಬ ರುಚಿ. ಏನು ಮಾಡ್ತೀರಾ ಮಕ್ಕಳೇ ಹಾಗೆ. ಸೊ ಹುಡುಗರು ಜ್ಯೂಸ್ ಕುಡಿದು ಆಟ ಆಡ್ಕೊಳ್ಳೋಕ್ಕೆ ಅಂತ ಹೋದರು. ಸರಿ ಅಷ್ಟರಲ್ಲಿ ನಾನೀಗ ಲಂಚ್ ಪ್ರಿಪೇರ್ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಲಂಚ್ಗೆ ಇವತ್ತು ನಾನು ಮಾಡ್ತಾ ಇರೋದು ಬ್ರೌನ್ ರೈಸ್ ಪೀಸ್ ಪಲಾವ್. ಬ್ರೌನ್ ರೈಸ್ ಯಾವತ್ತೂ ಯೂಶ್ವಲಿ ನಾನು ಈ ಪೀಸ್ ಪಲಾವ್ ಮಾಡಿದ್ರೆ ನಾನು ವೈಟ್ ರೈಸಲ್ಲೇ ಮಾಡ್ತೀನಿ, ಬಾಸ್ಮತಿ ರೈಸ್ ಆಗಲಿ ರೆಗ್ಯುಲರ್ ರೈಸ್ ಆಗಲಿ. ಬಟ್ ಈ ಮಧ್ಯದಲ್ಲಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಸ್ವಲ್ಪ ಬ್ರೌನ್ ರೈಸು, ಕೀನ್ವಾ ಇಂಥವು ಜಾಸ್ತಿ. ಸೊ ಬಟ್ ಬ್ರೌನ್ ರೈಸ್ ಇಸ್ ಗುಡ್. ನಾನಿವಾಗ ಆ್ಯಕ್ಚುಲಿ ಅಕ್ಕಿನ ಅವಲಕ್ಕಿ ನೆನೆಸ್ದಾಗಲೇ ನೆನೆಸಿಟ್ಬಿಟ್ಟಿದ್ದೆ. ಸೊ ತುಂಬ ಹೊತ್ತಾಗೋಗಿತ್ತು, ಹಾಗಾಗಿ ನನಗೆ ಒಂದು ಮಿಸ್ಟೇಕ್ ಏನಾಯಿತು ಅಂದರೆ ಮುದ್ದೆ ಆಗೋಯಿತು ಪಲಾವ್. ಬಟ್ ನೀವು ಬೇಕು ಅಂದರೆ ಒಂದು 5-10 ನಿಮಿಷ ಅಷ್ಟೇ ಅಕ್ಕಿನ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಬ್ರೌನ್ ರೈಸ್ ಬಂದು ಬಾಸುಮತಿ ರೈಸೇ ತೊಗೊಂಡಿದ್ದೀನಿ, ಬಾಸ್ಮತಿ ಬ್ರೌನ್ ರೈಸ್. ಸೊ ಇವಾಗ ನಾನು ಈ ಇನ್ಸ್ಟಾಪಾಟ್ ಒಳಗಡೆ ಸಾಟೆ ಮೋಡ್ಗೆ ಹಾಕ್ಕೊಂಡು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಮೇಲೆ ಜೀರಿಗೆ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಒಂದೆರಡು ಪಲಾವ್ ಎಲೆ ಇವಿಷ್ಟು ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಮೊನ್ನೆ ಇಂಡಿಯನ್ ಸ್ಟೋರ್ಗೆ ಹೋಗಿದ್ದಾಗ ಬಟಾಣಿ ಕಾಣಿಸ್ತು, ಹಸಿ ಬಟಾಣಿ. ಸೊ ಹಾಗಾಗಿ ತೊಗೊಂಬಂದು ಬಿಡಿಸಿ ಎತ್ತಿಟ್ಕೊಂಡಿದ್ದೆ. ಇದು ಸ್ವಲ್ಪ ನಮ್ಮ ಮನೇಲಿ ನನ್ನ ಮಗನಿಗೆ, ನನ್ನ ಮನೆಯವ್ರಿಗೆ ತುಂಬ ಇಷ್ಟ ಈ ಪೀಸ್ ಪಲಾವ್. ಸೊ ಇವಾಗ ಇದು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಗಮ್ಮಂತ ಮಸಾಲೆ ಎಲ್ಲ ಸ್ಮೆಲ್ ಬಂದಮೇಲೆ ಈರುಳ್ಳಿನ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನ ಸೇರಿಸ್ಕೊತೀನಿ. ಇಲ್ಲಿ ನೀವು ಒಂದು ವೇರಿಯೇಷನ್, ನಾನು ಆ್ಯಕ್ಚುಲಿ ಇಲ್ಲಿ ಶುಂಠಿನ ಕೂಡ ತುರಿದು ಹಾಕ್ತಿದ್ದೀನಿ. ನಿಮಗೆ ಅಕಸ್ಮಾತ್ ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿನ ಕಂಪಲ್ಸರಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೇಲಿ ನಾವುಗಳಷ್ಟು ಬೆಳ್ಳುಳ್ಳಿ ತಿನ್ನಲ್ಲ, ಹಾಗಾಗಿ ನಾನು ಬಳಸಲಿಲ್ಲ ಇಲ್ಲಿ. ಬಟ್ ಬೆಳ್ಳುಳ್ಳಿ ತಿನ್ನೋರಾದರೆ ಕಂಪಲ್ಸರಿ ಬೆಳ್ಳುಳ್ಳಿ ಹಾಕಿ, ತುಂಬ ರುಚಿಯಾಗಿರುತ್ತೆ. ಸೊ ಚೆನ್ನಾಗಿ ಇದನ್ನು ಹುರ್ಕೊಂಡಾದ್ಮೇಲೆ ಇವಾಗ ನಾನು ಇದಕ್ಕೆ ಡೈರೆಕ್ಟಾಗಿ ಶುಂಠಿನೇ ತುರಿದಾಕ್ತೀನಿ. ಕೆಲವರು ಕುಟ್ಬಿಟ್ಟು ಹಾಕ್ತಾರೆ, ಇಲ್ಲ ಕೆಲವರು ಪೇಸ್ಟ್ ಮಾಡಿಬಿಟ್ಟು ಹಾಕ್ತಾರೆ. ಬಟ್ ನನಗೆ ಈ ಥರ ಸಣ್ಣದಾಗಿ ಗ್ರೇಟರಲ್ಲಿ ತುರಿದು ಹಾಕೋದು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಈ ಥರ ಶುಂಠಿನ ನಾನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಶುಂಠಿನ ತುರಿದಾಕಿದ್ಮೇಲೆ ಒಂದು ಸಾರಿ ಕೈ ಆಡಿಸಿ, ಮತ್ತು ಇವಾಗ ನಾನು ಈ ಟೈಮಲ್ಲಿ ನೀವು ಬೇಕಾದ್ರೆ ದೊಣ್ಣೆ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ನನಗೆ ಆ್ಯಕ್ಚುಲಿ ದೊಣ್ಣೆ ಮೆಣಸಿನ್ಕಾಯಿ ಖಾಲಿ ಆಗಿತ್ತು ಕಣ್ರಿ. ಮುಂದಿನ ವಿಡಿಯೋಲಿ ನೋಡಿವ್ರಂತೆ, ಇದೇ ಗುರುವಾರ ಸಾಯಂಕಾಲ ನಾನು ಆ್ಯಕ್ಚುಲಿ ಶಾಪಿಂಗ್ ಹೋಗಿದ್ದೆ. ಎಲ್ಲಿ ಹೋಗಿದ್ದೆ, ಏನು ತೊಗೊಂಬಂದೆ, ಹೆಂಗೆ ತೊಗೊಂಬಂದೆ, ಈ ಕರೋನಾ ಟೈಮಲ್ಲಿ ಹೆಂಗೆ ನಾವು ಅದನ್ನೆಲ್ಲ ಸೇವ್ ಮಾಡ್ಕೊತೀವಿ ಅನ್ನೋದು ನೋಡಿ ತೋರಿಸ್ತೀನಿ. ಸೊ ಇವಾಗ ನಾನು ಹಸಿ ಬಟಾಣಿ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಸಾರಿ ಹುರ್ಕೊತೀನಿ. ನಾನು ನಿಮ್ಗಾಗಲೇ ಹೇಳ್ದಂಗೆ ಈರುಳ್ಳಿ, ದೊಣ್ಣೆ ಮೆಣಸಿನ್ಕಾಯಿ, ಬಟಾಣಿ ಹಾಕಿದ್ರೂ ತುಂಬ ರುಚಿಯಾಗಿರುತ್ತೆ. ನೀವು ಮಾಮೂಲಿ ಅಕ್ಕಿಲಿ ಕೂಡ ಮಾಡ್ಬೋದು. ಮಾಮೂಲಿ ಅಕ್ಕಿಲಿ ಮಾಡಿದಾಗ ನೀರು ನಿಮ್ಮ ಅಕ್ಕಿ ಪ್ರಮಾಣದ, ಈಗ ಕೆಲವು ಬಾಸ್ಮತಿ ಅಕ್ಕಿ ಆದರೆ 1.5 ಕಪ್ ನೀರಾದರೆ ಸಾಕು. ಮಾಮೂಲಿ ರೈಸ್ ಆದರೆ ಸೋನಾ ಮಸೂರಿ ಆದರೆ 1ಕ್ಕೆ 2 ಕಪ್ ನೀರು ಹಾಕಿದ್ರೆ ಸಾಕಾಗುತ್ತೆ.
ಇದು ಬ್ರೌನ್ ರೈಸ್ ನಾನು ಬಳಸ್ತಾ ಇರೋದು. ಸೊ ನನಗೆ ಅಳತೆ ಅಷ್ಟು ಗೊತ್ತಿರಲಿಲ್ಲ. ಸೊ ಅದರಲ್ಲೂ ಏನಾಯ್ತು ಅಂದರೆ ಹೇಳಿದ್ನಲ್ವಾ, ಬೆಳಗ್ಗೆ ಅಕ್ಕಿ ನೆನೆಸಿ ಮಧ್ಯಾಹ್ನ 12:30 ಮಾಡೋಕ್ಕೆ ಹೋದೆ. ಸೊ ಸ್ವಲ್ಪ ಮುದ್ದೆ ಆಯಿತು. ಬೇಕಾದರೆ ನೀವು ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೋಬೋದು. ಯೂಶಲಿ ನಾನು ಬಾಸುಮತಿ ಅಕ್ಕಿ ವೈಟ್ ರೈಸಲ್ಲಿ ಮಾಡಿದಾಗ, ಮಾಮೂಲಿ ಬಾಸುಮತಿ ಅಕ್ಕಿಲಿ ಮಾಡಿದಾಗ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತಿದ್ದು. ಸೊ ಅಕ್ಕಿ ಹಾಕಿದ್ಮೇಲೆ ಒಂದು ಸಾರಿ ಚೆನ್ನಾಗಿ ಕಲಸಾದ್ಮೇಲೆ ನೀರು, ಇದಕ್ಕೆ ನಾನಿವಾಗ ಇಲ್ಲಿ ಬಳಸ್ತಾ ಇರೋದು ಈ ಬಾಸುಮತಿಗೆ 1ಕ್ಕೆ 2 ಕಪ್ ಅಷ್ಟೇ ನೀರು ಹಾಕಿದೆ. ಬಟ್ ಮಿಸ್ಟೇಕ್ ಅಲ್ಲೇ ಆಗಿತ್ತು. 1ಕ್ಕೆ 1.5 ಕಪ್ ಹಾಕಿದ್ದಿದ್ರೆ ಸಾಕಾಗಿರೋದು. ಇಲ್ಲಿ ನಾನು 2 ಕಪ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ 2 ಕಪ್ಗೆ ನಾನಿಲ್ಲಿ ಆಲ್ಮೋಸ್ಟ್ ಅಲ್ಲಿ 4 ಕಪ್ ನೀರು ಹಾಕಿದೆ. 4 ಕಪ್ ನೀರು ಹಾಕಬಾರ್ದಾಗಿತ್ತು, 3 ಕಪ್ ಹಾಕಿದ್ದಿದ್ರೆ ಸಾಕಾಗಿರೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಿಮ್ಮ ಟೇಸ್ಟ್ ಬಡ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡಾದ್ಮೇಲೆ ಒಂದು ಸಾರಿ ಕಲಿಸ್ಬಿಟ್ಟಾದ್ಮೇಲೆ ಮುಚ್ಚಿ ಇದನ್ನು ನಾನು ಸಾಟೆ ಮೋಡಿಂದ ಡೈರೆಕ್ಟಾಗಿ ರೈಸ್ ಮೋಡ್ಗೆ ಹಾಕ್ತೀನಿ ನೋಡಿ. ಸೊ ಇವಾಗ ಇದು ಸಾಟೆ ಮೋಡಲ್ಲಿ ಇದೆಯಲ್ವಾ, ಈಗ ಇದನ್ನು ಕ್ಯಾನ್ಸಲ್ ಮಾಡಿ ಆಫ್ ಆಗಿದೆ ನೋಡಿ. ಈಗ ನಾನು ರೈಸ್ ಮೋಡ್ಗೆ ಹಾಕ್ತೀನಿ. 8 ಮಿನಿಟ್ಸ್, ಇದು ಬೈ ಡಿಫಾಲ್ಟ್ 8 ಮಿನಿಟ್ಸಲ್ಲಿ ಲೋ ಪ್ರೆಷರಲ್ಲಿ ಬೇಗ ಆಗುತ್ತೆ. ಜೊತೆಗೆ ಅಲ್ದಿರ ನೋಡಿ ಕೀಪ್ ವಾರ್ಮ್ ಅಂತ ಇದೆ. ಸೊ ಇದು ನಾವು ಪ್ಲಗ್ ತೆಗೆಯೋವರೆಗೂ ಇದು ಬಿಸಿಯಲ್ಲಿ ಕುದೀತಾ ಇರುತ್ತೆ. 10 ಅವರ್ಸ್ ಬಿಸಿ ಇರುತ್ತೆ ಕಣ್ರಿ ಇದರಲ್ಲಿ. ಅದು ಇದರ ಸ್ಪೆಷಾಲಿಟಿ. 10 ಅವರ್ಸ್ ಬಿಸಿಯಾಗಿರುತ್ತೆ. ಸೊ ಲಿಡ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಇದು ಆಟೋ, ಅದಾಗದೇ ಆಗುತ್ತೆ. ಅಷ್ಟರಲ್ಲಿ ನನ್ನ ಮಗಳಿಲ್ಲಿ ಏನು ಮಾಡ್ತಾ ಇದ್ದಾಳೆ ನೋಡಿ. There you go. Come on, Anaga. You can do it. Come on. Wow. Woo. ಸೊ ಅವಳು ಮಾಡಿದ್ಲು ಅಂಥೇಳಿ ನನ್ನ ಮಗ ಬಂದ, ನಾನು ಟ್ರೈ ಮಾಡ್ತೀನಿ ಅಂತ. ಇವ್ರ ಗಂಡು ಮಕ್ಳಿಗೆ ಎಲ್ರಿಗೆ ಬರುತ್ತೆ. ಸೊ ಏನೋ ಟ್ರೈ ಮಾಡ್ದೆ, ಅದಾಗಲಿಲ್ಲ ಅಂತ ಈ ಥರ ಮಾಡೋಕ್ಕೋದ್ರೆ ನನ್ನ ತಮ್ಮನ ಮಗಳು ಅವ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ತುಂಬ ಖುಷಿ ಪಡ್ತಾ ಇದ್ಲು. ಸೊ ಬನ್ನಿ ಆಗಿದ್ರೆ ಹಾಗೆ ಹೋಗಿದೆ ಪೀಸ್ ಪಲಾವ್ ನೋಡೋಣ ಹೇಗಾಗಿದೆ ಅಂತ. ನೋಡಿದ್ರ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದು ಮೇಲ್ಗಡೆ ಬಂದಿದೆ. ಮಸಾಲೆ ಪದಾರ್ಥಗಳನ್ನ ಇವಾಗ ಬೇಕಾದರೆ ನೀವು ತೆಗೆದು ಬಿಡ್ಬೋದು. ನಾನು ಅದೇ ಮಿಸ್ಟೇಕ್ ಮಾಡಿದೆ. ಈ ನನ್ನ ಮಕ್ಳುಗಳಿಗೆ ಏನಂದರೆ, ಮಕ್ಕಳಿಗೆ ಪಾಪ ಅದು ಬಾಯಿಗೆ ಸಿಕ್ಕಿದ್ರೆ ಖಾರ ಆಗೋದಾಗಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಮೇಲ್ಗಡೆ ಬರುತ್ತಲ್ವ, ಆ ಥರ ಅನ್ನ ಮಾಡಿದಾಗ ಇಮ್ಮಿಡಿಯೇಟಾಗಿ ತೆಗೆದಾಕ್ಬಿಡೋದು ಒಳ್ಳೆಯದು. ನಾನು ಮಾಡಿದ ಮಿಸ್ಟೇಕಲ್ಲಿ ನನ್ನ ಮಗಳಿಗೆ ತುಂಬ ಖಾರ ಅನ್ನಿಸ್ತಂತೆ, ಎಲ್ಲೋ ಮೆಣಸು ಬಾಯಿಗೆ ಸಿಕ್ತು ಅದಕ್ಕೆ. ಸೊ ನೋಡಿ ಪೀಸ್ ಪಲಾವ್ ಮಾತ್ರ ಟೇಸ್ಟಿಗೆ ಮಾತ್ರ ಏನೂ ಪ್ರಾಬ್ಲಮ್ ಆಗಿಲ್ಲ ರೀ. ಅನ್ನ ಮುದ್ದೆ ಆಯಿತು ಅನ್ನೋದೊಂದೇ ಬಿಟ್ಟರೆ ಪ್ರಾಬ್ಲಮ್ ಏನೂ ಆಗಲಿಲ್ಲ. ಟೇಸ್ಟ್ ಮಾತ್ರ ಆ್ಯಸ್ ಯೂಶ್ವಲ್ ತುಂಬ ಚೆನ್ನಾಗಿತ್ತು. ಸೊ ಪೀಸ್ ಪಲಾವ್ನ ಬಡಿಸ್ತಾ ಇದ್ದೀನಿ. ಅಲ್ಲಿ ನೋಡಿದ್ರಾ ದಾಲು ನೆನ್ನೆ ಮಾಡಿದ್ದು. ನಾನು ಹೇಳಿಲ್ವಾ, ದಾಲ್ ನಮ್ಮ ಮನೇಲಿ ಹೆಂಗೆ ಅಂದರೆ ತುಂಬ ಇಷ್ಟಪಟ್ಟು ಎಲ್ಲ ಥರ ಮಾಡಿ ತಿಂತೀವಿ, ತುಂಬ ರುಚಿಯಾಗಿರುತ್ತೆ. ಸದ್ಯದಲ್ಲೇ ನಾನು ಅದರದ್ದು ರೊಟ್ಟಿ ಹೆಂಗೆ ಮಾಡೋದು ಅಂದರೆ ಚಪಾತಿ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಸೊ ಪೀಸ್ ಪಲಾವ್, ದಾಲ್, ಈ ಥರ ಗೀ ರೈಸ್ ಆಗಲಿ, ಈ ಥರ ಪೀಸ್ ಪಲಾವ್ ಆಗಲಿ ಮಾಡಿದಾಗ ಈ ದಾಲ್ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ನಂಚ್ಕೊಂಡು ತಿನ್ನೋದಕ್ಕೆ. ನಮಗಂತೂ ಇದಿಷ್ಟ. ನಿಮಗೇನು ಇಷ್ಟ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ಸೊ ಊಟ ಮಾಡಾದ್ಮೇಲೆ ನಾವೇನು ಮಾಡಿದ್ವಿ ಅಂದರೆ, ನಾನು ನನ್ನ ಮಗ ಶಾಪಿಂಗ್ ಹೋದ್ವಿ. ಏನು ಹೋದ್ವಿ, ಹೆಂಗೆ ಹೋದ್ವಿ, ಏನೇನು ಕೊಂಡ್ಕೊಂಬಂದ್ವಿ, ಹೆಂಗಿತ್ತು ಶಾಪಿಂಗು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಅಷ್ಟರಲ್ಲಿ ನೀವು ಈ ಅಡುಗೆನ ಕೂಡ ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅನ್ನೋದು ನಂಗೆ ಹೇಳಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಸೊ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋವರೆಗೂ ಬಾಯ್, ಟೇಕ್ ಕೇರ್. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.